ಮಾಡಲ್ ಕ್ವಶನ್ ಪೇಪರ್ 2023-24. ಸೊ ಸಬ್ಜೆಕ್ಟ್ ಯಾವುದು? ಮ್ಯಾಥಮೆಟಿಕ್ಸ್. ತುಂಬ ಸಿಂಪಲ್ ಆಗಿದೆ. ಸೊ ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ ಕ್ವಶನ್ಸ್ನ ಅರ್ಥ ಮಾಡ್ಕೊಳ್ಳಿ, ಆನ್ಸರ್ ಮಾಡಬೇಕು. ಕ್ವಶನ್ ನಂಬರ್ 1. ಸೊ ಇದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್. 8 ಕ್ವಶನ್ಸ್ ಇರುತ್ತೆ, 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಕರೆಕ್ಟ್ ಆನ್ಸರ್ನ ಬರೀಬೇಕಾಗುತ್ತೆ. ಸೊ ಫಸ್ಟ್ನೇ ಕ್ವಶನ್ ನೋಡಿ, ಎವ್ರಿ ಪಾಸಿಟಿವ್ ಆಡ್ ಇಂಟಿಜರ್ ಇಸ್ ದ ಫಾರ್ಮ್ ಆಫ್ ದ ಫಾರ್ಮ್ ವೇರ್ q is a positive integer. ಓಕೆ, ಸೊ ಎಷ್ಟು ಮಾರ್ಕ್ಸ್ ಕೇಳಿರ್ತಾರೆ? 1 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ರಿ. ಕ್ವಶನ್ ಸಿಂಪಲ್, ಜಸ್ಟ್ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಅವ್ರು ಏನು ಹೇಳ್ತಾ ಇದ್ದಾರೆ, ಈ 4 ಆಪ್ಷನ್ಸ್ ಅಲ್ಲಿ ಓಕೆ ಕ್ಯೂ ಏನಂತ ಹೇಳ್ತಾರೆ? ಪಾಸಿಟಿವ್ ಇಂಟಿಜರ್. ಅಂದ್ರೆ ಏನು? 1 2 3 ಅಂತ ಕೊಟ್ಟಿದ್ದಾರೆ. ಅದನ್ನ ನಾವು ಈ 4 ಯಾವುದಕ್ಕೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನಾಗಿರ್ಬೇಕು? ಬರಬೇಕು ಪಾಸಿಟಿವ್ ಆಡ್ ಇಂಟಿಜರ್ ಬರಬೇಕು. ಸೊ ಅದು ಈ ಕ್ವಶನ್ಸ್. ಸೊ ಜಸ್ಟ್ ಚೆಕ್ ಮಾಡೋದಷ್ಟೇ ನೋಡಿ, ಸಿಂಪಲ್ ಯಾವ ರೀತಿ ಅನ್ನೋದು. ಫಸ್ಟ್ ಅವ್ರೇನು ಕ್ಯೂ ಅಂದ್ರೆ ಏನು? ಪಾಸಿಟಿವ್ ಇಂಟೀಜರ್ಸ್ ಅಂತ. ಸೊ ಅದನ್ನ ಬರ್ಕೊಳ್ಳಿ, 1 2 3 4 5 ಇದು ಪಾಸಿಟಿವ್ ಇಂಟೀಜರ್ಸ್. ಓಕೆ, ಸೊ ಈಗೇನು ಮಾಡಬೇಕು? ಈ ಪಾಸಿಟಿವ್ ಇಂಟೀಜರ್ಸ್ ಯಾವ್ದಾರ ಒಂದು ವ್ಯಾಲ್ಯೂನ ಈ 4 ಆಪ್ಷನ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೇನು ಬರಬೇಕು? ಆಡ್ ಇಂಟೀಜರ್ ಬರಬೇಕು. ಆಗ ಅದು ಆ ಆಪ್ಷನ್ನು ಕರೆಕ್ಟ್. ಸೊ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಸಿಂಪಲ್ ಇರೋದು ಒಂದು 1 ಈ ವ್ಯಾಲ್ಯೂನ 1 ಅಂತ ತಗೊಳ್ತೀನಿ. ಕ್ಯೂ ಇಸ್ ಈಕ್ವಲ್ ಟು 1 ಅಂತ ತಗೊಳ್ತೀನಿ. ಓಕೆ, ಪ್ರತಿ ಒಂದು ಆಪ್ಷನ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಯಾವಾಗ ನಮಗೆ ಆಡ್ ಇಂಟಿಜರ್ ಬರುತ್ತೆ ಆ ಆಪ್ಷನ್ಸು ಕರೆಕ್ಟ್. ಸೊ ಓಕೆ, ಸೊ ಫಸ್ಟ್ ನೋಡಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ 4 ಆಪ್ಷನ್ಸ್ ಇದೆ. ಸೊ ನೋಡಿ ಫಸ್ಟ್ನೇ ಆಪ್ಷನ್ ಏನು? 2q + 1 ಅಂತ ಇದೆ. ಓಕೆ, ಇಲ್ಲಿಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. 2 q ಜಾಗ ಏನು? 1 + 1 2 × 1 2 + 1 2 + 1 ಎಷ್ಟು? 3. ಈಗ ನೋಡಿ ನಮ್ಗೆ ಫಸ್ಟಿಗೆ ಸಿಕ್ತು ಆಡು. ಇನ್ನು 3 ಚೆಕ್ ಮಾಡೋಣ ಯಾವ್ದು ಬರುತ್ತೆ ಅಂತ. ಓಕೆ, ನೆಕ್ಸ್ಟ್ 2 ಕ್ಯೂಗೆ ಏನು ಮಾಡ್ತಾ ಇದ್ದೀವಿ? 1ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ನೋಡಿ 2 × 1 2 + 2 2 2 + 2 ಎಷ್ಟು? 4. ಅದೇ ರೀತಿ ಇಲ್ಲೂ ಅಷ್ಟೇ 1ನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಇಲ್ಲೇನೈತೆ? 2 1 2 + 4 2 + 4 ಎಷ್ಟು? 6. ಅದೇ ರೀತಿ 2q × 1 2 × 1 2. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನಿಮಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಇಲ್ಲಿ ಯಾವ ರೀತಿ ಅಂತಂದರೆ. ಫಸ್ಟ್ನೇ ನೋಡಿ ಆಪ್ಷನ್ ಎಷ್ಟು? 3. ಇನ್ನು ನೋಡಿ ಇದು 4, ಇದು 6 2. ಇಲ್ಲೇನಾಗ್ತಾಯಿದೆ? 3 ಅನ್ನೋದು ಮಾತ್ರ ಏನಾಗ್ತಾಯಿದೆ? ಆಡ್ ಇಂಟೀಜರ್ಸ್ ಬರ್ತಾ ಇದೆ. ಇವೆಲ್ಲ ಯಾವುದು? 4 6 2 ಎಲ್ಲ ಈವನ್. ಸೊ ಅವ್ರು ಕೇಳಿದ್ರೇನು? ಪಾಸಿಟಿವ್ ಆಡ್ ಇಂಟೀಜರ್ ಅಂದ್ರೆ ಏನು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ಲ ಯಾಕೆ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ ಅಂತ. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಸೊ ಇಷ್ಟನ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ನಿಮಗೆ ಆನ್ಸರ್ ಯಾವ ರೀತಿ ಬರೋದಕ್ಕೋಸ್ಕರ ನಾವು ನಿಮಗೆ ಇಲ್ಲಿ ತೋರಿಸಿದ್ದು. ಓಕೆ, ಸೊ ಈ ರೀತಿ ಮಾಡಿದ್ರೆ ನಿಮಗೆ ಈಸಿಯಾಗಿ 1 ಮಾರ್ಕ್ಸ್ ಬರುತ್ತೆ. ಜಸ್ಟ್ ನೀವು ಎಕ್ಸಾಮಲ್ಲಿ ಜಸ್ಟ್ ಇಷ್ಟು ಮಾತ್ರ ಬರ್ರಿ, ಆನ್ಸರ್ ಆಪ್ಷನ್ ಎ 2q + 1 ಅಂತ ಕಂಪ್ಲೀಟಾಗಿ ಬರ್ರಿ. ಓಕೆ, ಸೊ ಅವಾಗ ನಿಮ್ಗೆ ಎಲ್ಲೂ ಮಾರ್ಕ್ಸ್ ಕಟ್ ಆಗೋದಿಲ್ಲ. ಇವೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ನಿಮ್ಗೆ ಯಾವ ರೀತಿ ಬಂತು ಅನ್ನೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನೀಟಾಗಿ ಅರ್ಥ ಮಾಡ್ಕೋಸ್ಕರ ಈ ರೀತಿ ಮಾಡಿದ್ವಿ. ಓಕೆ, ಕ್ವಶನ್ ನಂಬರ್ 2. ದ ಲೈನ್ ರೆಪ್ರೆಸೆಂಟೆಡ್ ಬೈ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ x + 2y = 8 and 2x + 4y = 10 ಆರ್. ಸೊ 4 ಆಪ್ಷನ್ಸ್ ಇದೆ, ಯಾವ್ದು ಕರೆಕ್ಟ್ ಆನ್ಸರ್ನ ಚೆಕ್ ಮಾಡಬೇಕು. ಎಷ್ಟು ಮಾರ್ಕ್ಸು? 1 ಮಾರ್ಕ್ಸ್. ಸೊ ಆಬ್ಜೆಕ್ಟಿವ್ ಟೈಪ್. ಸೊ ಫಸ್ಟ್ ಕ್ವಶನ್ಸ್ ಅರ್ಥ ಮಾಡ್ಕೊಳ್ಳಿ. ಇಲ್ಲೇನು ಹೇಳ್ತಾ ಇದ್ದಾರೆ? ಇಲ್ಲಿ 2 ಈಕ್ವೇಷನ್ ಕೊಟ್ಟಿದ್ದಾರೆ. ಓಕೆ, ಈ 2 ಈಕ್ವೇಷನ್ ಯಾವುದು ಕೋಇನ್ಸೈಡ್ ಅದ, ಇಂಟರ್ಸೆಕ್ಟ್ ಇದೆ, ಪರ್ಪೆಂಡಿಕ್ಯುಲರ್ ಅದ, ಇವನ್ನ ಚೆಕ್ ಮಾಡಬೇಕು. ಸೊ ಈ ರೀತಿ ಇದ್ದಾಗ ನಾವು ಏನು ಮಾಡಬೇಕು? ಫಸ್ಟ್ ಕರೆಕ್ಟಾಗಿ ಕ್ವಶನ್ಸ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ? ಸೊ ಫಸ್ಟ್ 2 ಈಕ್ವೇಷನ್ ಬರ್ಕೊಳ್ಳಿ. ಓಕೆ, ಫಸ್ಟ್ನೇ ಈಕ್ವೇಷನ್ ಇಲ್ಲೇನಿದೆ? x + 2y, ಅದನ್ನ ಏನು ಮಾಡ್ತಾ ಇದ್ದೀವಿ? ಜಸ್ಟ್ 8 ನಾನು ಒಳಗಡೆ ತಗೊಳ್ತೀನಿ, ಆಗ -8 ಈ ರೀತಿ ಬರುತ್ತೆ. ಅದೇ ರೀತಿ ಎರಡನೇ ಈಕ್ವೇಷನ್ ಸಹ 10 ಇದೆ, 10ನ ಈ ಕಡೆ ಅಂದರೆ -10 ಬರುತ್ತೆ. ಇಷ್ಟು ಕ್ಲಿಯರ್? ಓಕೆ, ಈ 2 ಈಕ್ವೇಷನ್ನ ಜನರಲ್ ಫಾರ್ಮ್ ಈಕ್ವೇಷನ್ಗೆ ಕಂಪೇರ್ ಮಾಡೋಣ. ಓಕೆ, ಯಾವುದು? ax + by + c = 0. ಇದನ್ನು ಅಷ್ಟೇ ax + by = 0 ಅಂತ ತಗೊಂಡಿದ್ವಿ. ಸೊ ಇದು ಫಸ್ಟ್ನೇ ಈಕ್ವೇಷನ್ ಆಗಿರೋದ್ರಿಂದ ನಾನು ಮಾಡ್ಕೊಳ್ತೀನಿ 1 a1 ಇದು b1 ಇದು c1. ಓಕೆ, ಅದೇ ರೀತಿ ಇದು ಅಷ್ಟೇ a2 b2 ಇದು c2. ಇಷ್ಟು ಕ್ಲಿಯರ್? ಓಕೆ, ಈಗ ನಾವು ಅರ್ಥ ಮಾಡ್ಕೊಳ್ಳಿ. ಈಗ ಏನು ಮಾಡೋಣ? ಈಗ ರೇಷಿಯೋನು ನಾವು ಬರೀಬೇಕು. ಯಾಕೆ ಅಂದರೆ ನಿಮ್ಗೆ ಗೊತ್ತಿದೆ, ಇಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಲ್ಲಿ ನಮಗೆ ಒಂದು ಫಾರ್ಮ್ ಇದೆ. ಓಕೆ, ಸ್ಟ್ಯಾಂಡರ್ಡ್ ಆಗಿ ನೋಡಿ ಈ ರೀತಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ ರೇಷಿಯೋ ಏನಾದರೂ ನಾಟ್ ಈಕ್ವಲ್ ಅಂತ ಬಂದರೆ ಅದು ನಾವು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ಯಾವಾಗ 3 ರೇಷಿಯೋ a1/a2 b1/c2 3 ರೇಷಿಯೋ ಈಕ್ವಲ್ ಇದೆ, ಕೋಇನ್ಸಿಡೆಂಟ್ ಲೈನ್ಸ್ ಆರ್ ಇನ್ಫಿನಿಟ್ ಮೆನಿ ಸೊಲ್ಯೂಷನ್ ಅಂತ ಕರಿತೀವಿ. ಅದೇ ರೀತಿ ಈ ರೇಷಿಯೋಗೆ ಈಕ್ವಲ್ ಇದ್ದೆ, ಈ ರೇಷಿಯೋಗೆ ನಾಟ್ ಈಕ್ವಲ್ ಇದ್ದಂದರೆ ಅದನ್ನು ನಾವು ಪ್ಯಾರಲ್ ಲೈನ್ ಅಂದರೆ ನೋ ಸೊಲ್ಯೂಷನ್ ಅಂತ ಕರಿತೀವಿ. ಓಕೆ, ಈ ರೀತಿ ನಾವು ಚೆಕ್ ಮಾಡಬೇಕು. ಸೊ ಈ 4 ಚೆಕ್ ಮಾಡಿದಾಗ ನಮ್ಗೆ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ, ಯಾವುದು ಅಂತ ನಾವು ಹೇಳೋಣ. ಓಕೆ, ಫಸ್ಟ್ ರೇಷಿಯೋನ ಕಂಡುಹಿಡ್ಕೊಳ್ಳೋಣ. ಫಸ್ಟ್ ನೋಡಿ
a1/a2. a1 ಅಂದರೆ ಅದು ಇಲ್ಲಿ ಏನಿಲ್ಲ, ಎಕ್ಸ್ ಪಕ್ಕ ಏನಿಲ್ಲ ಅಂದರೆ 1 ಅಂತ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಅದು 1 ಡಿವೈಡೆಡ್ ಬೈ ನೆಕ್ಸ್ಟ್ a2 ಅಂದರೆ ಏನು 2, 1/2 ಆಯಿತು. ಅದೇ ರೀತಿ b1/b2 ಮಾಡ್ಕೊಳ್ಳಿ. b1 ಅಂದ್ರೇನು 2 ಡಿವೈಡೆಡ್ ಬೈ b2 ಅಂದರೆ ಎಷ್ಟು 4. ಇಷ್ಟು ಕ್ಲಿಯರ್? ಈಗ ಏನಾಯ್ತು 2 1s 2 2s 1/2 ಆಯಿತು. ಅದೇ ರೀತಿ c1/c2. c1 ಅಂದರೆ ಅದು -8. ಓಕೆ, ನೆಕ್ಸ್ಟ್ c2 ಅಂದರೆ ಏನು -10. ಓಕೆ, ಇಲ್ಲೇನಾಯಿತು ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಈಗ 2 4s 8 ಆಗುತ್ತೆ, 2 5s 10 ಆಯಿತು. ಇಲ್ಲಿ ಈಗ ನೋಡಿ ಈ ರೇಷಿಯೋಗೆ ಈಕ್ವಲ್ ಇದೆ, ಆದರೆ ಈ ರೇಷಿಯೋಗೆ ಈಕ್ವಲ್ ಇಲ್ಲ. ಸೊ ಅದರಿಂದ ನಾವು ಇಲ್ಲೇನು ಮಾಡ್ಬೋದು, ಸೊ ಹಾಗಾದ್ರೆ ನಾವೇನು ಮಾಡ್ಬೋದು ಇಲ್ಲಿ ನೋಡಿ 1/2 ಈಕ್ವಲ್ ಬರುತ್ತೆ, ಆದರೆ 1/2 ಇಸ್ ನಾಟ್ ಈಕ್ವಲ್ ಟು 4/2. ಓಕೆ, ಸೊ ಹಂಗಾರೆ ಈ ರೀತಿ ಬರಿಬೋದು. ಸೊ ಹಂಗಾರೆ ನಾವು ಇಲ್ಲಿ ನೋಡ್ಕೊಳ್ಳಿ ಯಾವ ರೇಷಿಯೋ ಕರೆಕ್ಟಾಗಿದೆ ಅಂತ. ಸೊ ನೋಡಿ ಈ ರೇಷಿಯೋ ಈಕ್ವಲ್ ಇದೆ, ಆದರೆ ಈ ರೇಷಿಯೋಗೆ ಈಕ್ವಲ್ ಇಲ್ಲ. ಅದರಿಂದ ಈ ರೇಖೆ ನಾಟ್ ಈಕ್ವಲ್. ಸೊ ಅದರಿಂದ ನಾವೇನಂತ ಕರಿಬೋದು, ಇದನ್ನು ಪ್ಯಾರಲಲ್ ಲೈನ್ಸ್ ಅಂತ ಕರಿಬೋದು. ಸೊ ಅದಕ್ಕೆ ಆಪ್ಷನ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಆಪ್ಷನ್ ಯಾವುದಿದೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ಯಾರಲಲ್ ಟು ಈಚ್ ಅದರ್ ಅಂತ ಕರಿತಿದ್ದೀವಿ. ಓಕೆ, ಸೊ ಅದಕ್ಕೆ ನಾವು ಇದನ್ನು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಪ್ಯಾರಲಲ್ ಟು ಈಚ್ ಅದರ್. ಎಷ್ಟು ಮಾರ್ಕ್ಸು? 1 ಮಾರ್ಕ್. ಕ್ವಶನ್ ನಂಬರ್ 3. The nth term of a n of the arithmetic progression whose first term a and common difference d ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಹಂಗಾರೆ nth ಟರ್ಮ್ ನಾವು ಕಂಡುಹಿಡಬೇಕು. ನಮ್ಗೆ ಫಾರ್ಮುಲಾ ಗೊತ್ತಿದೆ. ಓಕೆ, ಸೊ ಯಾವುದು ಫಾರ್ಮುಲಾ? ದ nth ಟರ್ಮ್ ಆಫ್ an arithmetic progression, ಓಕೆ, ದಟ್ ಈಸ್ a nth is equal to a plus n minus 1 into d. ಯಾವ್ದು ಇದರಲ್ಲಿ? ಆಪ್ಷನ್ ನೋಡ್ಕೊಳ್ಳಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಅದನ್ನೇ ನಾವಿಲ್ಲಿ ಬರೀಬೇಕು. ಆಪ್ಷನ್ ಸಿ ಇಸ್ ದ n is equal to a plus n minus 1 d is the right answer. ಎಷ್ಟು ಮಾರ್ಕ್ಸು? 1 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, ತುಂಬ ಸಿಂಪಲ್ ಇದೆ. ಕ್ವಶನ್ ನಂಬರ್ 4. ಸಮ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಮಲ್ px equal to x square minus 2x minus 8. ಸೊ 4 ಆಪ್ಷನ್ಸ್ ಇದೆ. ಸೊ 4 ಆಪ್ಷನ್ ಯಾವುದು ಸರಿ ಅನ್ನೋದು ಚೆಕ್ ಮಾಡಬೇಕು. ಎಷ್ಟು ಮಾರ್ಕ್ಸು? 1 ಮಾರ್ಕ್ಸ್. ಸೊ ಫಸ್ಟ್ ನೋಡ್ಕೊಳ್ಳಿ, ಸಮ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಮ್. ಸೊ ಅದಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ಆ ಫಾರ್ಮುಲಾ ಏನು ನೋಡ್ಕೊಳ್ಳಿ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡ್ ಬೈ ಎ. ಹಂಗಾರೆ ಬಿ ಅಂದ್ರೆ ಮತ್ತು ಎ ಅಂದ್ರೇನು? ಸೊ ಅವ್ರು ಕೊಟ್ಟಿರ್ತಲ್ಲ ಕ್ವಾಡ್ರೇಟಿಕ್ ಇಕ್ವೇಷನ್ಸ್ನ, ಅದನ್ನು ಬರ್ಕೊಳ್ಳಿ. ಓಕೆ, ಸೊ ಇಲ್ಲಿ ಬರ್ಕೊಂಡಿದ್ವಿ. ಇದನ್ನು ನಾವು ಜನರಲ್ ಫಾರ್ಮ್ಗೆ ಕಂಪೇರ್ ಮಾಡಬೇಕು. ಯಾವ ರೀತಿ ಜನರಲ್ ಫಾರ್ಮು? ನೋಡಿ ಈ ರೀತಿ ಇದೆ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ ಎಕ್ಸ್ದು ಕೋಆಫಿಷಿಯಂಟ್ ಏನಿಲ್ಲ ಅಂದರೆ ನಾವು 1 ಅಂತ ತಗೋಬೇಕು. ಓಕೆ, ಹಂಗಾರೆ ನಾವು ಎ ಜಾಗದಲ್ಲಿ ಏನಿದೆ 1 ಇದೆ. ಸೊ ಬಿ ಜಾಗದಲ್ಲಿ ಏನಿದೆ -2 ಇದೆ. ಓಕೆ, ಸಿ ಜಾಗದಲ್ಲಿ ಏನಿದೆ -8 ಇದೆ. ಓಕೆ, ಹಂಗೆ ನಮ್ಮೇನು ಸಮ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಮ್ ಫಾರ್ಮುಲಾ ಏನು? ಮೈನಸ್ ಬಿ ಡಿವೈಡ್ ಬೈ ಎ. ಸೊ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಮೈನಸ್ ಆಲ್ರೆಡಿ ಫಾರ್ಮುಲಾ ಇರೋದೆ. ಸೊ ಬಿ ಇಲ್ಲಿ ಕೊಟ್ಟಿದ್ದಾರೆ, ಗೊತ್ತಾಗಿದೆ. ಸೊ -2 ಡಿವೈಡೆಡ್ ಬೈ ಎ ಅಂತಂದ್ರೇನು 1. ನಮ್ಗೆ ಗೊತ್ತಿದೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ದಟ್ ಈಸ್ 2 ಡಿವೈಡೆಡ್ ಬೈ 1. 2 ಡಿವೈಡ್ ಬೈ 1. 2 ಡಿವೈಡ್ ಬೈ 1 ಇಸ್ ನಥಿಂಗ್ ಬಟ್ 2. ಓಕೆ, ಸೊ ಹಂಗಾರೆ ನಮಗೆ ಸಮ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಮ್, ಸಮ್ ಅಂದ್ರೇನು? ಆ್ಯಡ್ ಮಾಡೋದು. ಅದೇ ಎರಡು ಝೀರೋಸ್ನ ಆ್ಯಡ್ ಮಾಡೋದು. ನಮಗೆ ಎಷ್ಟು ಸಿಗ್ತಾ ಇದೆ? 2 ಬರ್ತಾ ಇದೆ. ಸೊ ಆಪ್ಷನ್ಸ್ ಯಾವ್ದು ನೋಡ್ಕೊಳ್ಳಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನಾವು ಆನ್ಸರ್ನ ಈ ರೀತಿ ಬೇಕು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಈ ರೀತಿ ಬಿಡಿಸಿ ನಿಮ್ಗೆ ತೋರಿಸಿದ್ದು. ಜಸ್ಟ್ ನೀವು ಬೇಕಾದ್ರೆ ಸೈಡಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಈ ರೀತಿ ಬರೀಬೋದು. ಓಕೆ, ಎಷ್ಟು ಮಾರ್ಕ್ಸ್ ಇದೆ? 1 ಮಾರ್ಕ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ನಂಬರ್ 5. ಇಫ್ tan theta is equal to 1, then the value of secant theta is 1 ಮಾರ್ಕ್ಸ್ ಕ್ವಶನ್ಸ್. 4 ಆಪ್ಷನ್ಸ್ ಇದೆ. ಕರೆಕ್ಟ್ ಆನ್ಸರ್ನ ಚೆಕ್ ಮಾಡಿ. ಸೊ ಫಸ್ಟ್ ನೀವೇನು ಮಾಡ್ಕೊಳ್ಳಿ, ಏನು ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಏನು ಕೊಟ್ಟಿದ್ದಾರೆ? tan theta is equal to 1, ಅದನ್ನು ಬರ್ಕೊಳ್ಳಿ. ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? ಸೊ secant theta ವ್ಯಾಲ್ಯೂನ ಕಂಡುಹಿಡಬೇಕು. ಆದರೆ ನಾವು ಕೊಟ್ಟಿರೋಂಥ ಗಿವನ್ನೇ ಯೂಸ್ ಮಾಡ್ಕೊಂಡು ನಾವು ಅದನ್ನು ವ್ಯಾಲ್ಯೂ ಕಂಡು ಯಾವ ರೀತಿ ಅನ್ನೋದು ನೋಡ್ಕೊಳ್ಳಿ. ನಮ್ಗೆ ಆಲ್ರೆಡಿ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಗೊತ್ತಿದೆ. ಓಕೆ, ಟೇಬಲ್ ಗೊತ್ತಿದೆ. ಸೀಕೆಂಡ್. ಸೊ ಸೀಕೆಂಡ್ ಇದು ಟ್ಯಾನ್ ಥೀಟಾದಲ್ಲಿ 1. ಓಕೆ, ಯಾವ್ದು ವ್ಯಾಲ್ಯೂ? ದಟ್ ಈಸ್ 45. ಅಂದರೆ ಟ್ಯಾನ್ 45 ವ್ಯಾಲ್ಯೂ ಎಷ್ಟಿದೆ? 1 ಬರ್ತಾ ಇದೆ. ಹಂಗಾರೆ ನಾವು 1ನ ನಾವು ಏನಂತ ಕರಿಬೋದು? ಈ 1ನ ಟ್ಯಾನ್ 45 ಅಂತ ಬರಿಬೋದು. ಓಕೆ, ಟ್ಯಾನ್ 45. ಸೊ ಇಲ್ಲೂ ಇದು ಟ್ಯಾನ್ ಇದೆ, ಇಲ್ಲೂ ಟ್ಯಾನ್ ಇದೆ. ಟ್ಯಾನ್ ಕ್ಯಾನ್ಸಲ್ ಆಗುತ್ತೆ. ಸೊ T10 ಸಿಗುತ್ತೆ. ದಟ್ ಈಸ್ 45 ಬಂತು. ಯಾವಾಗ ನಮಗೆ ಟ್ಯಾನ್ 45 ಬಂತು, ತೀಟಾ ವ್ಯಾಲ್ಯೂ ಬಂತು. ಸೊ ಹಂಗಾರೆ ನಾವು ಸೀಕೆಂಟ್ ತೀಟಾ ಕಂಡುಹಿಡಿಯಬೇಕು. ಹಂಗಾರೆ ನಾವೇನು ಮಾಡಬೇಕು? ಈಗ ಸೀಕೆಂಟ್ ತೀಟಾದಲ್ಲಿ ನೋಡ್ಕೊಳ್ಳಿ. ನೋಡಿ, ಈಗ ಸೀಕೆಂಟ್ ತೀಟಾ ಅಂತ ಅವ್ರು ಕೇಳ್ತಾ ಇದ್ದಾರೆ.
ಹಾಗಾದ್ರೆ ಟೀಟಾ ಇಲ್ಲಿ ಏನು ಬಂದಿದೆ 45 ಬಂದಿದೆ. ಸೊ ಹಂಗಾರೆ ನಾವೇನು ಮಾಡಬೇಕು, ಟೀಟಾ ಬದಲು ಇಲ್ಲಿ ನಾವು ಸೀಕೆಂಟ್ 45 ಅಂತ ತಗೊಳ್ತೀವಿ. ಈಗ ಸೀಕೆಂಟ್ 45 ಟೇಬಲ್ನ ಅಬ್ಸರ್ವ್ ಮಾಡಿ ಎಷ್ಟಿದೆ. ಸೀಕೆಂಟ್ ಓಕೆ 45 ಅಂದರೆ ಎಷ್ಟು ಇಲ್ಲಿ ಬರ್ತಾ ಇದೆ. ಸೀಕೆಂಟು 45 ಎಷ್ಟು √2. ಓಕೆ ಎಷ್ಟು ಬರ್ತದೆ ಸೀಕೆಂಟ್ 45 ದಟ್ ಈಸ್ √2 ಬರ್ತಾ ಇದೆ. ಸೊ ಹಂಗಾರೆ ಆಪ್ಷನ್ ಯಾವುದು, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸು 1 ಮಾರ್ಕ್ಸ್. ಸಿಂಪಲ್ ಆಗಿದೆ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 6. ದ ಕರೆಕ್ಟ್ ರಿಲೇಷನ್ ರಿಲೇಟೆಡ್ ಟು ದ ಟ್ರಯಾಂಗಲ್ ಪಿ ಕ್ಯೂ ಆರ್ ಗಿವನ್ ಇನ್ ದ ಫಿಗರ್ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಮಾರ್ಕ್ಸ್ 1 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ ಮಾಡಲು ಕ್ವಶನ್ ಪೇಪರ್. ಸೊ 4 ಆಪ್ಷನ್ಸ್ ಇದೆ, ಕರೆಕ್ಟ್ ಆನ್ಸರ್ ಚೆಕ್ ಮಾಡಬೇಕು. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ, 4 ರಿಲೇಷನ್ ಕೊಟ್ಟಿದ್ದಾರೆ, ಯಾವ್ದು ಕರೆಕ್ಟ್ ಅನ್ನೋದು ನೋಡ್ಕೋಬೇಕು. ಸೊ ಕ್ವಶನ್ನ ಇಲ್ಲಿ ಫಸ್ಟ್ ಏನು ಮಾಡಬೇಕು, ಫಿಗರ್ನ ಅಬ್ಸರ್ವ್ ಮಾಡಿ. ನೋಡಿ ಈ ಲೈನ್ ಏನಾಗ್ತಿದೆ ಪರ್ಪೆಂಡಿಕ್ಯುಲರ್ ಆಗ್ತಾ ಇದೆ, ಒಂದು ಸ್ಟ್ರೈಟ್ ಲೈನು ಡ್ರಾ ಆಗಿದೆ. ಸೊ ಇಲ್ಲಿ ಏನಾಗ್ತಿದೆ ಪರ್ಪೆಂಡಿಕ್ಯುಲರ್ ಅಂದಾಗ ಈ ಆ್ಯಂಗಲ್ ಏನಾಗಿರುತ್ತೆ 90 ಡಿಗ್ರಿ ಆಗಿರುತ್ತೆ. ಯಾವಾಗ 90 ಡಿಗ್ರಿ ಆಗಿರುತ್ತೆ ಅಂಥ ಟ್ರಯಾಂಗಲ್ನ ನಾವೇನಂತ ಕರಿತೀವಿ, ರೈಟ್ ಆ್ಯಂಗಲ್ ಅಂತ ಕರಿತೀವಿ. ಓಕೆ ರೈಟ್ ಆ್ಯಂಗಲ್ ನಮಗೆ ಗೊತ್ತಿದೆ, ಏನು ನೋಡ್ಕೊಳ್ಳಿ. ಸಿಂಪಲ್ ಆಗಿ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ರೈಟ್ ಆ್ಯಂಗಲ್ಗೆ ನಾವು ಒಂದೊಂದು ಸೈಡಿಗೆ ಒಂದೊಂದು ನೇಮಿಂಗ್ ಮಾಡ್ಕೊಂಡಿರ್ತೀವಿ. ಏನಂತ ಫಸ್ಟ್ ನೋಡ್ಕೊಳ್ಳಿ. ಯಾವಾಗ ಇದನ್ನು 90 ಡಿಗ್ರಿ ಆದಾಗ ಈ 90 ಡಿಗ್ರಿಗೆ ಅಪೋಸಿಟ್ ಯಾವಾಗಲೂ ಏನಾಗಿರುತ್ತೆ ಹೈಪಾಟ್ನೆಸ್ ಇರುತ್ತೆ. ಇದು ಕೆಳಗಡೆ ಬೇಸ್ ಇರುತ್ತೆ. ಇದು ಸ್ಟ್ರೈಟ್ ಇದನ್ನು ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಈಗ ಸೈಡ್ಸ್ ಇದ್ದಾಗ ಸೊ ನಮಗೆ ಪೈಥಾಗರಸ್ ಥಿಯರಮ್ ಏನು ಹೇಳ್ತಾರೆ, ಪೈಥಾಗರಸ್ ಥಿಯರಮ್ ಪ್ರಕಾರ ಏನು ಹೇಳ್ತಾರೆ, ಹೈಪಾಟ್ನೆಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬೇಸ್ ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಅಂತ ಕರಿತೀವಿ. ಸೊ ಅರ್ಥ ಆಗ್ತಿದೆಯಲ್ಲ. ಸೊ ಹಂಗಾರೆ ನಾವೇನು ಮಾಡಬೇಕು, ಈಗ ಹೈಪಾಟ್ನೆಸ್ ಅಂತ ಏನು ತಗೊಂಡಿದ್ದೀವಿ ಇಲ್ಲಿ ನೋಡ್ಕೊಳ್ಳಿ. ಹೈಪಾಟ್ನೆಸ್ ಅಂದರೆ ಪಿ ಕ್ಯೂ ಸ್ಕ್ವೇರ್. ಓಕೆ ಅದನ್ನ ಇಲ್ಲಿ ಬರೀರಿ. ಇಸ್ ಈಕ್ವಲ್ ಟು ಬೇಸ್ ಅಂದರೆ ಯಾವುದು, ದಟ್ ಈಸ್ ನೋಡ್ಕೊಳ್ಳಿ ಕರೆಕ್ಟಾಗಿ PR ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಅಂತ ಹೇಳ್ತಾರೆ. ಅಂದ್ರೆ ಏನು QR ಸ್ಕ್ವೇರ್. ಅದನ್ನ ಇಲ್ಲಿ ಬರೀರಿ. ಓಕೆ ಈ ರೇಷಿಯೋ ಇಲ್ಲಿ ಯಾವುದ್ರಲ್ಲಿದೆ ಚೆಕ್ ಮಾಡಿ. ಓಕೆ ಯಾವುದಿದೆ, ಫಸ್ಟ್ನೇ ಆಪ್ಷನ್ನೇ ಸೇಮ್ ಇದೆ. ಓಕೆ ದಟ್ ಈಸ್ ಆದ್ದರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಷ್ಟು ಮಾರ್ಕ್ಸು 1 ಮಾರ್ಕ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 7. ದ ವಾಲ್ಯೂಮ್ ಆಫ್ ಎ ಕೋನ್ ಹ್ಯಾವಿಂಗ್ ಎ ರೇಡಿಯಸ್ R ಅಂಡ್ ಹೈಟ್ H ಈಸ್. 4 ಆಪ್ಷನ್ಸ್ ಇದೆ, ಕರೆಕ್ಟ್ ಆನ್ಸರ್ನ ಚೆಕ್ ಮಾಡಿ. ಸೊ 1 ಮಾರ್ಕ್ಸ್ ಕ್ವಶನ್ ಮಾಡಲು ಕ್ವಶನ್ ಪೇಪರ್. ಓಕೆ ಇಲ್ಲಿ 4 ಆಪ್ಷನ್ಸ್ ಅವ್ರು ಏನಾದ್ರು ವಾಲ್ಯೂಮ್ ಆಫ್ ಕೋನ್. ಸೊ ಅದಕ್ಕೆ ಫಾರ್ಮುಲಾ ಇದೆ, ಯಾವುದದು, ದಟ್ ಈಸ್ ವಾಲ್ಯೂಮ್ ಆಫ್ ಕೋನ್ ಇಸ್ ಈಕ್ವಲ್ ಟು 1/3 × πr²h. ಇದರಲ್ಲಿ ಯಾವುದಿದೆ, ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ 1/3 πr²h ಅಂದರೆ ಆನ್ಸರ್ ಯಾವುದು, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ ಎಷ್ಟು ಮಾರ್ಕ್ಸು 1 ಮಾರ್ಕ್ಸ್. ಜಸ್ಟ್ ಡೈರೆಕ್ಟ್ ಫಾರ್ಮುಲಾ ಕೇಳಿದರೆ ನೀವು ಇದನ್ನು ಫಸ್ಟ್ ಫಾರ್ಮುಲಾ ಬರ್ಕೊಂಡು ಆಮೇಲೆ ಇದನ್ನು ಚೆಕ್ ಮಾಡಿ, ಹಾಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇರೋದಿಲ್ಲ. ಓಕೆ ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 8. ಇನ್ ಎ ಟ್ರಯಾಂಗಲ್ ABC ಇಫ್ AB is equal to √3 units, BC equal to 1 unit, AC equal to 2 units and angle ACB is equal to theta, then the value of theta is. ಇಷ್ಟ ಕ್ವಶನ್. ಎಷ್ಟು ಮಾರ್ಕ್ಸ್ 1 ಮಾರ್ಕ್ಸ್. ಅವ್ರು ಏನು ಕೊಟ್ಟಿದ್ದಾರೆ, ಎಲ್ಲ ಸೈಡ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಆದರೆ ನಮ್ಗೆ ಈ ಆ್ಯಂಗಲ್ ಥೀಟಾನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾ ಇದೆ. 4 ಆಪ್ಷನ್ಸ್ ಇದೆ, ಕರೆಕ್ಟ್ ಆನ್ಸರ್ನ ಚೆಕ್ ಮಾಡಿ. ಸೊ ಕರೆಕ್ಟ್ ಆನ್ಸರ್ ಮಾಡಿದ್ರೆ 1 ಮಾರ್ಕ್ಸ್. ಸೊ ಯಾವ ರೀತಿ ಅನ್ನೋದು ನೋಡ್ಕೊಳ್ಳಿ. ಸೊ ಫಸ್ಟ್ ಏನು ಮಾಡ್ಕೊಳ್ಳೋಣ, ಕೊಟ್ಟಿದ್ದ ಟ್ರಯಾಂಗಲ್ ಯಾವುದು, ಅಲ್ಲಿ ACB ಅದನ್ನು ಇಲ್ಲಿ ಬರೀತಾ ಇದೆ. ಓಕೆ ನಾವು ಈ ಆ್ಯಂಗಲ್ನ ಕಂಡುಹಿಡಿಯಬೇಕು. ಈ ಆ್ಯಂಗಲ್ನ ಕಂಡುಹಿಡಿಯಬೇಕು ಅಂತಂದರೆ ನಾವು ಫಸ್ಟ್ ಏನು ಮಾಡಬೇಕು, ಇಲ್ಲಿ ಸೈಡ್ಸ್ ಎಲ್ಲ ಕೊಟ್ಟಿದ್ದಾರೆ, ಯಾವುದಾದ್ರು ಒಂದು 2 ಸೈಡ್ಸ್ನ ತಗೊಳ್ಳೋಣ. ಓಕೆ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಯಾವಾಗ ನಮ್ಗೆ ರೈಟ್ ಆ್ಯಂಗಲ್ ಇರುತ್ತೆ ಅದ್ರ ಆಪೋಸಿಟ್ ಯಾವುದು ನಾವು ಸೈಡ್ನ ಏನಂತ ಕರಿತೀವಿ, ಹೈಪಾಟ್ನೆಸ್ ಅಂತ ಕರಿತೀವಿ. ಓಕೆ ಅದೇ ರೀತಿ ನೆಕ್ಸ್ಟ್ ಈ ಆ್ಯಂಗಲನ್ನು ನಾವು ರೆಫರೆನ್ಸ್ ತಗೊಂಡಾಗ ಓಕೆ ಇದ್ರ ಆಪೋಸಿಟ್ ಯಾವುದನ್ನು ಯಾವಾಗಲೂ ಸಹ ಏನಂತ ಕರಿತೀವಿ, ಆಪೋಸಿಟ್ ಅಂತ ಕರಿತೀವಿ. ಇದಕ್ಕೆ ಅಡ್ಜಸ್ಟೆಂಟ್ ಸೈಡ್ ಆದರೆ ಇದನ್ನ ಏನಂತೀವಿ, ಬೇಸ್ ಅಂತ ಕರಿತೀವಿ. ಈಗ ಸೈಡ್ ನೇಮ್ ಮಾಡ್ಕೊಂಡು ಈಗ ನಾವೇನು ಮಾಡೋಣ, ಇವೆರಡು ಸೈಡ್ ಮಾತ್ರ ತಗೊಳ್ಳೋಣ. ಓಕೆ ಆವಾಗ ನಮಗೆ ಥೀಟಾ ಕಂಡುಹಿಡಿಯಬಹುದು. ಹಂಗಾರೆ ಇವೆರಡು ಸೈಡ್ ಯಾವುದು, ಆಪೋಸಿಟ್ ಬೈ ಬೇಸ್ ಅಂದರೆ ಏನು, ಟ್ಯಾನ್ ಥೀಟಾ. ಓಕೆ ಅದನ್ನ ನಾವಿಲ್ಲಿ ಬರಿತೀವಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಫಾರ್ಮ್ ಏನು, ಆಪೋಸಿಟ್ ಬೈ ಬೇಸ್. ಆಪೋಸಿಟ್ ಅಂದರೆ ಯಾವುದು ನೋಡ್ಕೊಳ್ಳಿ, AB ಅಂತ ತಗೊಳ್ತಾ ಇದ್ದೀವಿ. ಓಕೆ ನೆಕ್ಸ್ಟ್ ಅದೇ ರೀತಿ ಬೇಸ್ ಅಂತಂದ್ರೆ ಏನು, ದಟ್ ಈಸ್ BC. ಸೊ ಅದನ್ನ ಇಲ್ಲಿ ಬರಿತಾ ಇದ್ದೀವಿ. ಕ್ಲಿಯರ್. ಓಕೆ ಈಗ ಅಬ್ಸರ್ವ್ ಮಾಡಿ, ಟ್ಯಾನ್ ಥೀಟಾ AB ಅಂದರೆ ಎಷ್ಟು, ದಟ್ ಈಸ್ √3. ಓಕೆ ನೆಕ್ಸ್ಟ್ ಡಿವೈಡೆಡ್ ಬೈ
ಬಿ ಸಿ ಅಂದರೆ ಎಷ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ. ಬಿ ಸಿ ಎಷ್ಟು 1. ಈಗ √3/1 ಅಂದ್ರೆ ಏನು? √3 ತಾನೆ. ಈಗ ಟ್ಯಾನ್ ಥೀಟಾ √3 ಅಂದರೆ ಎಷ್ಟು ಬರುತ್ತೆ? ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಆ್ಯಂಡ್ ಟ್ಯಾನ್ ಥೀಟಾದಲ್ಲಿ ಕಾಲಮ್ ರೋಲಿ √3 ಎಲ್ಲಿ ಬರ್ತಾ ಇದೆ? ಇಲ್ಲಿ ಬರ್ತಾ ಇದೆ. ಓಕೆ, ಅಂದರೆ ಎಷ್ಟು ಆ್ಯಂಗಲ್? 60. ಅಂದರೆ ಏನು ಬಂತು ಹಂಗಾರೆ? √3 ಅಂದ್ರೇನು? ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು √3 ಅಂದ್ರೇನು? ಟ್ಯಾನ್ 60. ಓಕೆ, ಸೊ ಟ್ಯಾನ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ನಮ್ಗೆ ಏನು ಸಿಗುತ್ತೆ? ದಟ್ ಈಸ್ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ. ಸೊ ಹಂಗಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 4 ಆಪ್ಷನ್ ಯಾವುದು? ಬಿ ಇಸ್ ದ ರೈಟ್ ಆನ್ಸರ್. ಇದೇ ಕ್ವಶನ್ಸ್ಗೆ ಆನ್ಸರ್ ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ? 1 ಮಾರ್ಕ್ಸ್ ಕೇಳಿದ್ದಾರೆ.